ತೀರೋಗಿರುವಂಥದ್ದು. ಅವರ ಜನ್ಮದಿನ ಕೂಡ ಆಗಸ್ಟ್ 5ನೇ. ಸೊ ಇವತ್ತು ನಾವು ಇಡೀ ದೇಶದಾದ್ಯಂತ ಕಮ್ರೇಡ್ ಘೋಷ್ ಅವರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇದ್ದೀವಿ. ಅಂದರೆ ನಮ್ಮ SUCI ಕಮ್ಯುನಿಸ್ಟ್ ಪಕ್ಷ ಏನು 1948ರಲ್ಲಿ ಅವರು ಸ್ಥಾಪನೆ ಮಾಡಿದ್ರು. ಆ ನಂತರ ಪಕ್ಷವನ್ನು ಕಟ್ಟುವಂಥ ಹೋರಾಟದಲ್ಲಿ ಅವರು ನಮ್ಮ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳ ಬಗ್ಗೆ ಏನು ಅಧ್ಯಯನ ಮಾಡಿದ್ದಾರೆ ಅಥವಾ ಏನು ವಿಶ್ಲೇಷಣೆಗಳನ್ನು ಕೊಟ್ಟಿದ್ದಾರೆ, ಅದು ಇವತ್ತು ಕೇವಲ ಭಾರತದ ಕ್ರಾಂತಿಗೆ ಮಾತ್ರ ಪೂರಕವಾಗಿರುವಂಥದ್ದಲ್ಲ. ಅಂತಾರಾಷ್ಟ್ರೀಯವಾಗಿ ಕೂಡ ಇವತ್ತು ಒಂದು ಕಮ್ಯುನಿಸ್ಟ್ ಪಕ್ಷವನ್ನು ಸಮರ್ಪಕವಾಗಿ ಕಟ್ಟಿ ಕ್ರಾಂತಿಯನ್ನು ಪೂರೈಸಬೇಕು ಅಂತ ಆದರೆ ಕಾಮ್ರೇಡ್ ಘೋಷ್ ಅವರ ಚಿಂತನೆ ಅನಿವಾರ್ಯ ಅನ್ನೋದು ನಮ್ಮ ಪಕ್ಷದ ನಂಬಿಕೆ. ಈಗ ರಷ್ಯಾದಲ್ಲಿ ಏನು ಸಮಾಜವಾದ ಪತನ ಆಯಿತು, ಅಥವಾ ಚೀನಾದಲ್ಲಿ ಇವತ್ತು ಕಮ್ಯುನಿಸ್ಟ್ ಪಕ್ಷದ ಹೆಸರಿನಲ್ಲೇ ಬಂಡವಾಳಶಾಹಿ ವ್ಯವಸ್ಥೆ ಜಾರಿಗೆ ಬಂದಿದೆ. ಈ ದೇಶಗಳಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಯಾವ ರೀತಿ ಪತನಗೊಂಡಿದೆ, ಅದಕ್ಕೆ ಕಾರಣಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದರ ಬಗ್ಗೆ ಪ್ರಪಂಚದಲ್ಲಿ ಈ ವಿಚಾರಗಳನ್ನು ಸ್ಪಷ್ಟವಾಗಿ ಮಂಡಿಸಿದಂಥ ಕಮ್ಯುನಿಸ್ಟ್ ನಾಯಕರಿದ್ದರೆ ಅದು ಕಮ್ರೇಡ್ ಶಿವದಾಸ್ ಘೋಷ್ ಮಾತ್ರ. ಬೇರೆ ಇನ್ನು ಯಾವ ಪಕ್ಷದ ಯಾವ ದೇಶದಲ್ಲಿ ಕೂಡ ಕಮ್ಯುನಿಸ್ಟ್ ಪಕ್ಷದ ಒಂದು ಕಾರ್ಮಿಕ ವರ್ಗದ ನಾಯಕರುಗಳಿಗೆ, ಕಮ್ಯುನಿಸ್ಟ್ ಪಕ್ಷದ ನಾಯಕರುಗಳಿಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದನ್ನೊಂದು ಹೆಗ್ಗಳಿಕೆ ಅನ್ನೋ ದೃಷ್ಟಿಯಿಂದ ನಾವು ಹೇಳ್ತಾ ಇರುವಂಥದ್ದಲ್ಲ. ಬದಲಿಗೆ ಇವತ್ತು ನಾವು ಕಾರ್ಮಿಕ ಕ್ರಾಂತಿಯನ್ನು, ಸಮಾಜವಾದಿ ಕ್ರಾಂತಿಯನ್ನು ಪೂರೈಸಬೇಕು ಅಂತೇಳಿ ಆದರೆ ಈ ವಿಷಯವನ್ನು ಒಪ್ಪಿಕೊಂಡು ನಾವು ಅವರ ವಿಚಾರಗಳನ್ನು ಅಧ್ಯಯನ ಮಾಡಬೇಕು. ಆ ಥರದ ಒಂದು ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಈ ರೀತಿಯ ಒಂದು ಪರಿಷ್ಕರಣವಾದ ಅಂತ ನಾವೇನು ಹೇಳ್ತೀವಿ, ಅಂದರೆ ಸಿದ್ಧಾಂತದ ಮೂಲ ತಿರುಳನ್ನು ತಿರುಚುವಂಥದ್ದು, ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ಆ ಪರಿಷ್ಕರಣವಾದಕ್ಕೆ ರಷ್ಯಾದಲ್ಲಾಗಲಿ ಚೀನಾದಲ್ಲಾಗಲಿ ಮುಖ್ಯವಾಗಿ ಬಂದಂತಹ ಪರಿಷ್ಕರಣವಾದದ ಒಂದು ಮೂಲ ಕಾರಣಗಳೇನು, ಈ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಾದರೆ ನಾವು ಕಮ್ರೇಡ್ ಘೋಷ್ ಅವರ ಚಿಂತನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಸಮಾಜವಾದಿ ಕ್ರಾಂತಿಯನ್ನು ನಾವು ಪೂರೈಸಬೇಕು ಅಂತಾದರೆ, ಅಥವಾ ನಮ್ಮ ದೇಶದಲ್ಲಿ ನಾವು ಒಂದು ಕಾರ್ಮಿಕ ವರ್ಗದ ಕ್ರಾಂತಿಯನ್ನು ಪೂರೈಸಬೇಕು ಅಂತೇಳಿ ಆದರೆ ಕಮ್ರೇಡ್ ಘೋಷ್ ಅವರ ಚಿಂತನೆಗಳನ್ನು ನಾವು ಅನಿವಾರ್ಯವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಈ ವಿಷಯ ಇವತ್ತು ನಾವು ಕಾರ್ಮಿಕ ವರ್ಗಕ್ಕೆ ಮತ್ತು ದುಡಿಯೋ ಜನರಿಗೆ ನಾವು ಇದನ್ನು ತಿಳಿಸ್ಬೇಕು. ಆ ಚಿಂತನೆ ನಮ್ಮ ಪಕ್ಷದಲ್ಲಿದೆ, ಆದರೆ ಅದು ಇವತ್ತು ನಮ್ಮ ಹೋರಾಟಗಳಲ್ಲಿ ಬಂದಂತಹ ಬೇರೆ ಬೇರೆ ಜನಸಾಮಾನ್ಯರಿಗೆ ನಾವು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಯಾವ ರೀತಿಯಲ್ಲಿ ನಮ್ಮ ಈ ಇಡೀ ಜಾಗತಿಕವಾಗಿ ಕಮ್ಯುನಿಸ್ಟ್ ನಾಯಕರು ಯಾರಿದ್ದಾರೆ, ಮಾರ್ಕ್ಸ್ ಆಗಲಿ, ಎಂಗೆಲ್ಸ್ ಆಗಲಿ, ಲೆನಿನ್ನು, ಸ್ಟಾಲಿನ್ನು, ಮಾವೋ ಅವರು, ಇವರುಗಳು ಯಾವ ರೀತಿ ಕಾರ್ಮಿಕ ವರ್ಗದ ಮುಂದೆ ಮಹಾನ್ ನಾಯಕರು ಅಂಥೇಳಿ ಅವರು ಜನಪ್ರಿಯ ಆಗಿದ್ದಾರೆ, ಅಥವಾ ಅವ್ರ ಬಗ್ಗೆ ಜನಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಗೊತ್ತಿದೆ ಜನಸಾಮಾನ್ಯರಲ್ಲಿ, ಪ್ರಪಂಚದಾದ್ಯಂತ ಕಾರ್ಮಿಕರಲ್ಲಿ, ಆ ರೀತಿಯ ಒಂದು ಏನಂತಾರೆ ಒಂದು ಪರಿಚಯ ಅನ್ನೋದು, ಕಮ್ರೇಡ್ ಶಿವದಾಸ್ ಘೋಷ್ ಅವರ ಬಗ್ಗೆ ಪರಿಚಯ ಅನ್ನೋದು ದುಡಿಯೋ ಜನಗಳಲ್ಲಿ ಇಲ್ಲ. ಇದು ಸತ್ಯ. ಇದು ಆದ್ದರಿಂದ ಆ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ನಮ್ಮ SUCI ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಅಥವಾ ಅದರ ಮಾರ್ಗದರ್ಶನದಲ್ಲಿ ಹೋರಾಟಗಳನ್ನು ಕಟ್ತಾ ಇರುವಂತಹ ಬೇರೆ ಬೇರೆ ನಮ್ಮ ಮುಂದಳಗಳಿರ್ಬೋದು, ಈ ಸಂಘಟನೆಗಳ ಮೇಲೆ ಇದೆ. ಕಮ್ರೇಡ್ ಘೋಷ್ ಅವರನ್ನು ಮತ್ತು ಅವರ ಚಿಂತನೆಗಳನ್ನು ದುಡಿಯುವ ಜನರಿಗೆ ಪರಿಚಯಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಾವು ಅವರ ನೆನಪಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ ಅದರಲ್ಲಿ ಎರಡು ಉದ್ದೇಶ ಇದೆ. ಒಂದು, ನಾವು ಇನ್ನಷ್ಟು ಮನನ ಮಾಡ್ಕೊಳ್ಳೋಂಥದ್ದು. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತಲ್ಲ, ನಮ್ಮ ಹತ್ರ ವಿಚಾರ ಇದೆ ಅನ್ನೋ ಮಾತ್ರಕ್ಕೆ ನಾವು ಆ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅಂತ ಖಂಡಿತ ಅಲ್ಲ. ಸೊ ಅದರಿಂದ ನಾವು ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕಡೆಯಲ್ಲಿ ನಾವು ಅದನ್ನು ಜನಗಳಿಗೆ ಪರಿಚಯಿಸುವ ಕೆಲಸವನ್ನು ಕೂಡ ನಾವು ಮಾಡಬೇಕು. ಸೊ ಈ ಕಾರಣದಿಂದ ನಾವು ಇವತ್ತು ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಇದು ನಮ್ಮ ಪಕ್ಷದಲ್ಲಿ ನಾವು ಒಂದು ಔಪಚಾರಿಕವಾಗಿ ಅವರಿಗೆ ಗೌರವ ಸಲ್ಲಿಸುವಂಥ ಒಂದು ಚಟುವಟಿಕೆ ಇದು ಬಿಟ್ಟು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇಡೀ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಕೂಡ ನಾವು 17ನೇ ತಾರೀಕು ಭಾನುವಾರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಎಲ್ಲ ಪಕ್ಷದ ಬೆಂಬಲಿಗರು, ಸಂಗಾತಿಗಳಿಗೆಲ್ಲರಿಗೂ ಸೇರಿಸಿ ಎಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳು ಈ ತಿಂಗಳಿನಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ತಿಂಗಳಿನಲ್ಲಿ ಆಗಸ್ಟಲ್ಲಿ ಆದಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಡಿಸೆಂಟ್ರಲೈಸ್ಡ್ ಆಗಿ
ನಾವು ಇರುವಂತಹ ಸುತ್ತಮುತ್ತ ನಾವು ಕೆಲಸ ಮಾಡುವಂತಹ ಕಾರ್ಯಕ್ಷೇತ್ರಗಳಲ್ಲಿ ಕಮ್ರೇಡ್ ಘೋಷ್ ಅವರ ಬಗ್ಗೆ ಏನಾದರೂ ಅವರ ಕೃತಿಗಳನ್ನು ಓದುವಂಥದ್ದಾಗಲಿ ಅಥವಾ ಅವರ ಈ ವಿಷಯಗಳನ್ನು ಹೇಳಿ ಒಂದು ಚರ್ಚೆ ಮಾಡುವಂಥದ್ದಾಗಲಿ, ಈ ರೀತಿಯ ಕಾರ್ಯಕ್ರಮಗಳನ್ನು ಕಾಮ್ರೇಡ್ಸು ಸಂಘಟಿಸೋದಕ್ಕೆ ಎಲ್ಲ ಕಡೆ ಪ್ರಯತ್ನಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಾಮ್ರೇಡ್ ಸಿದ್ಧಾರ್ಥ್ ಘೋಷ್, ಲಾಲ್ ಸಲಾಂ, SUCI ಕಮ್ಯುನಿಸ್ಟ್ ಪಾರ್ಟಿ ಜಿಂದಾಬಾದ್.